ಹುನಗುಂದ ಗ್ರಾಮೀಣ ಭಾಗದ ಬಡ ನಿರುದ್ಯೋಗ ಯುವಕರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಲಿ ಎನ್ನುವುದೇ ಬ್ಯಾಂಕಿನ ಮುಖ್ಯ ಉದ್ದೇಶ ಎಂದು ಲಿಂಗಾಯತ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಪಟ್ಟಣದ ಪುರಸಭೆ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಶ್ರೀ ಎಸ್.ಆರ್.ಕೆ. ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ 16ನೇ ವಾರ್ಷಿಕ ಸರ್ವಸಾಧಾರಣಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಹಕಾರಿ ಬಂಧುಗಳ ಸಹಾಯದಿಂದ ನಮ್ಮ ಬ್ಯಾಂಕ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಪ್ರಸ್ತುತ 8 ಶಾಖೆಗಳನ್ನು ಹೊಂದಿದ್ದು, ಇನ್ನೂ 3 ಶಾಖೆಗಳನ್ನು ದಿನಾಂಕ 21 ಸೆಪ್ಟೆಂಬರ್ ರಂದು ಉದ್ಘಾಟನೆಗೊಳಿಸಲಾಗುವುದು. ಮುಂಬರುವ ದಿನಗಳಲ್ಲಿ ಇತರೆ ಜಿಲ್ಲೆಗಳಿಗೆ ಶಾಖೆಗಳನ್ನು ವಿಸ್ತರಿಸಲಾಗುವುದು. ಸಹಕಾರಿ ಬಂಧುಗಳು ಸಹಾಯ ಹೀಗೆ ಮುಂದುವರಿದಲ್ಲಿ ನಮ್ಮ ಬ್ಯಾಂಕ್ ಉತ್ತುಂಗಕ್ಕೆ ಏರುವಲ್ಲಿ ಸಂದೇಹವಿಲ್ಲ ಎಂದರು. ಶೀಘ್ರದಲ್ಲಿ ಎಲ್ಲಾ ಶಾಖೆಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭ ಗಳಿಸಿದ ಶಾಖೆಯ ವ್ಯವಸ್ಥಾಪಕ ಮಂಜು ನೂಲಿನ್ನವರಿಗೆ ಮತ್ತು ಸಹೋದ್ಯೋಗಿಗಳಿಗೆ ಸನ್ಮಾನಿಸಲಾಯಿತು. ಹಾಗೆ ತಾಲೂಕಿನ ಇದ್ದಲಗಿ ಮತ್ತು ಬೇವಿನಮಟ್ಟಿ ಶಾಖೆಗಳ ಸಲಹಾ ಸಮಿತಿ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಮುಖ್ಯ ಕಾರ್ಯನಿರ್ವಾಹಕ ಸಿದ್ದು ಭದ್ರಶೆಟ್ಟಿ ವಾರ್ಷಿಕ ವರದಿ ಓದಿದರು. ಮಹಾಂತೇಶ ನರಗುಂದ, ಉಪಾಧ್ಯಕ್ಷ ಯಮನಪ್ಪ ಚಲವಾದಿ, ಗಂಗಾಧರ ದೊಡಮನಿ, ಶಿವಪ್ಪ ಭದ್ರಶೆಟ್ಟಿ, ಅಮರೇಶ ನಾಗೂರ, ನೂರಂದಗೌಡ ಕಲಗೋಡಿ, ಪ್ರಭು ಇದ್ದಲಗಿ, ಮಹಾಂತೇಶ ಕಡಿವಾಲ, ಜಯಶ್ರೀ ತಳವಾರ, ಅಕ್ಕಮ್ಮ ಪಾಟೀಲ, ಪರವೇಜ ಖಾಜಿ, ಸಂಗಮೇಶ ದೊಡಮನಿ ವೇದಿಕೆ ಮೇಲೆ ಇದ್ದರು. ಸಂಗಪ್ಪ ಮಾಸ್ತರ ಆನಂದಪ್ಪನವರ ಪ್ರಾರ್ಥಿಸಿದರು. ಪ್ರವೀಣ ಬಡಿಗೇರ ನಿರೂಪಿಸಿ ವಂದಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ. ಆಯವ್ಯಯ ಅಂದಾಜು ಪತ್ರಿಕೆಯ ಮಂಜೂರಾತಿ ಪಡೆಯುವುದು 2023-24 ಸಾಲಿನ ಅಂದಾಜಿಗಿಂತ ಹೆಚ್ಚುವರಿಯಾದ ಖರ್ಚಿನ ಬಾಬುಗಳಿಗೆ ಮಂಜೂರಾತಿ ಕೊಡುವುದು. ಒಬ್ಬರು ಹಿರಿಯರಾದಂಥ ಆನಂದಪುರ ನಮ್ಮ ಪತ್ರಗೌಡರು ಮತ್ತು ನಮ್ಮ ಲಿಂಗಪ್ಪ ಮೆಣಸಿಕಾಯಿಗಳು ರಾಷ್ಟ್ರ ಪ್ರಶಸ್ತಿ ವಿಜೇತ ಗೊತ್ತಿಲ್ಲ. ಆ ವಯಸ್ಸಿನಲ್ಲಿ ಮುದುಕಿಯರಿಗೂ ಗೊತ್ತಿಲ್ಲ. ಅವರಂತೂ ನಮ್ಮ ಜೊತೆಗೆ ಸಾಕ್ಷಿಯಾಗಿ ಇದ್ದಾರೆ. ಅದು ಬಹಳ ನಮ್ಮ ಈ ಒಂದು ಬ್ಯಾಂಕಿಗೆ ಒಂದು ಹೆಮ್ಮೆಯ ವಿಷಯ ಅನ್ನೋ ಮಾತನ್ನು ಬಹಳ ಇಷ್ಟಪಡ್ತೇವೆ. ಯಾಕಂದರೆ ಅಂತ ಹಿರಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅವರ ಸಂಸ್ಥೆ ಅಂತ ಹೇಳಿ ಭಾವಿಸಿ ಇವತ್ತೇನು ನಮ್ಮ ಆನಂದ ಗುರುಗಳು ನಿವೃತ್ತ ಶಿಕ್ಷಕರು ಇಬ್ಬರು ಕೂಡ ಇವತ್ತು ನಮ್ಮ ಮೆಣಸಿನಕಾಯಿ ಗುರುಗಳು ಆನಂದ ಗುರುಗಳು ಇವತ್ತು ಒಂದು ಪ್ರಾರ್ಥನೆಯ ಬಂಡವಾಳವನ್ನು ಇವತ್ತು ಮಾಡೋದಕ್ಕೆ ಕಾರಣೀಭೂತರು ತಾವು ಅನ್ನೋ ಮಾತನ್ನು ಇಷ್ಟಪಡ್ತೇವೆ. ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಗೌರಿಶಂಕರ ಶಿಕ್ಷಕ ಮಂಡಳಿಯವರು ಇವತ್ತು ಅನೇಕ ನಮ್ಮ ಸೇವೆದಾರ ಬಂಧುಗಳು ಇವತ್ತು ಇಚ್ಛೆ ಪಟ್ಟಿದ್ದರಿಂದ ಈ ಒಂದು ಸೌಹಾರ್ದ ಪತ್ತಿನ ಬ್ಯಾಂಕನ್ನು ಇವತ್ತು ಎಸ್.ಆರ್.ಕೆ. ಅಂತ ಹೇಳಿ ಇವತ್ತು ನಾವು ಪರಿಗಣಿಸಲು ಮಾಡಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಈಗಾಗಲೇ 5 ಶಾಖೆಗಳನ್ನು ಈಗಾಗಲೇ ಮೊದಲನೇ ಹಂತದಲ್ಲಿ ಕರಡಿ ಮತ್ತು ಕೂಡಲ ಸಂಗಮವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇನ್ನೂ 3 ಶಾಖೆಗಳು ನಾಳೆ ದಿವಸವೇ ಅಂದರೆ ದಿನಾಂಕ 21 ನಾಳೆ ದಿವಸ ಗುಡೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು ಮತ್ತು ಕನ್ನಡ ಶಾಖೆಗಳು ಕೂಡ ಇವತ್ತು ಹೊಸದಾಗಿ ಪ್ರಾರಂಭಗೊಳಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಬಿಜಾಪುರ ಜಿಲ್ಲೆ ಆಗಿರ್ಬೋದು, ರಾಯಚೂರು ಜಿಲ್ಲೆ ಆಗಿರ್ಬೋದು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಆಗಿರ್ಬೋದು ಅಲ್ಲಿ ಕೂಡ ನಾವು ಹೊಸ ಶಾಖೆಗಳನ್ನು ಬಹುತೇಕ ಈಗಾಗಲೇ ನಮ್ಮ ಸಿದ್ದು ಭದ್ರಶೆಟ್ಟಿಯವರು ಏನು ಅವರ ವರದಿ ಒಟ್ಟುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮ್ಮ ಗುರಿ ಭಾಳ ಇದೆ. ಯಾಕಂದರೆ ಈ ಒಂದು ಸಂಸ್ಥೆ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡಬಗ್ಗರಿಗೆ ಇವತ್ತು ನೇರವಾಗಿ ಅವರಿಗೆ ಗ್ರಾಮೀಣ ಮಟ್ಟದಲ್ಲಿ ಅನುಕೂಲ ಆಗುವ ಉದ್ದೇಶವನ್ನು ಇಟ್ಟುಕೊಂಡು, ಯಾಕಂದರೆ ಈ ಹೆಸರನ್ನ ಬದಲಾವಣೆ ಮಾಡಿದಂಥದ್ದು ಉದ್ದೇಶ ಒಂದು. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಈ ಎಸ್.ಆರ್. ಕಾಶ್ಯಪ್ನವರ ಒಂದು ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ಅನ್ನು ನಾವು ಪ್ರಾರಂಭಗೊಳಿಸೋದಕ್ಕೆ ಈಗಾಗಲೇ ಗುರಿಯನ್ನು ಇಟ್ಕೊಂಡಿದ್ವಿ. ಖಂಡಿತವಾಗಿ ಈ ಬರೋ ವರ್ಷದಲ್ಲಿ ನಾವು ಸುಮಾರು 5 ಜಿಲ್ಲೆಗಳಲ್ಲಿ ನಾವು ಹೊಸದಾಗಿ ಕಚೇರಿಗಳನ್ನು ಪ್ರಾರಂಭ ಮಾಡ್ತೀವಿ. ಇವತ್ತೇನು ಪ್ರಧಾನ ಕಚೇರಿಯಾಗಿ ಹುನಗುಂದದಲ್ಲಿ ಪ್ರಾರಂಭಗೊಂಡಿದೆ, ಅದಕ್ಕೆ ಸ್ವಂತ ಕಟ್ಟಡ ಕೂಡ ಮಾಡೋದಕ್ಕೆ ಈಗಾಗಲೇ ನಾವು ಸ್ವಂತ ಶಾಖೆಯನ್ನು ನಾವು ಈಗಾಗಲೇ ಎಸ್.ಆರ್.ಕೆ. ಏನು ಸಂವಾದ